ನನ್ನ ಇವತ್ತಿನ ಸಂದೇಶದಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೀನಿ. ಕಾರಣ ಪರಿಶುದ್ಧಾತ್ಮನ ಆ ಒಂದು ಸಂಚಾರ. ನಾನು ಸ್ವಲ್ಪ ಸಮಯ ದೇವಸ್ಥಾನ ನಾನು ಕುಳಿತಿದ್ದಾಗ ನನ್ನ ಹೃದಯದಲ್ಲಿ ಬಹಳ ಸಂತೋಷ ಆಗ್ತಾ ಇತ್ತು. ಈ ವರ್ಷಕ್ಕೆ ದೇವರು ಕೊಟ್ಟಂಥ ವಾಗ್ದಾನ ಫ್ರೆಶ್ ಆಯಿಲ್ ಆ್ಯಂಡ್ ನ್ಯೂ ವೈನ್, ತಾಜಾ ಎಣ್ಣೆ ಮತ್ತು ಹೊಸ ದ್ರಾಕ್ಷಾರಸ. ಇದರ ಕುರಿತು ನಾನು ಬಹಳವಾಗಿ ಮಾತನಾಡಿದೆ. ನಾನು ಎಣ್ಣೆಯಿಂದ ದ್ರಾಕ್ಷಾರಸದ ಕಡೆಗೆ ಬರಲಿಕ್ಕೆ ಬಯಸ್ತೇನೆ. ದ್ರಾಕ್ಷಾರಸ, ವೈನ್ ಸಂತೋಷವನ್ನು ತೋರಿಸುತ್ತದೆ. ದ ವೈನ್ ರೆಪ್ರೆಸೆಂಟ್ಸ್ ಜಾಯ್. ದ ವೈನ್ ರೆಪ್ರೆಸೆಂಟ್ಸ್ ಬ್ಲೆಸ್ಸಿಂಗ್. ದ ವೈನ್ ರೆಪ್ರೆಸೆಂಟ್ಸ್ ಅಬೆಂಡೆನ್ಸ್, ಪ್ರಾಸ್ಪೆರಿಟಿ. ಸೌಭಾಗ್ಯವನ್ನು, ಸಮೃದ್ಧಿಯನ್ನು, ಆಶೀರ್ವಾದವನ್ನು ಪ್ರತಿನಿಧಿಸುವುದು ದ್ರಾಕ್ಷಾರಸವಾಗಿರುತ್ತೆ. ಒಂದು ವಾಕ್ಯ ಓದಿ ಆರಂಭಿಸೋಣ. 2 Samuel chapter 6 verse 19. ಸಭೆಯಾಗಿ ನೆರೆದು ಬಂದಿರುವ ಇಸ್ರಾಯೇಲರಲ್ಲಿ ಪ್ರತಿಯೊಬ್ಬ ಗಂಡಸಿಗೂ ಹೆಂಗಸಿಗೂ ಒಂದು ರೊಟ್ಟಿಯನ್ನು, ಒಂದು ತುಂಡು ಮಾಂಸವನ್ನು, ದ್ರಾಕ್ಷೆ ಹಣ್ಣಿನ ಉಂಡೆಯನ್ನು ಕೊಡಿಸಿದನು. ತರುವಾಯ ಜನರೆಲ್ಲ ತಮ್ಮ ತಮ್ಮ ಮನೆಗಳಿಗೆ ಹೋದರು. ಇದರ ಪ್ರತ್ಯೇಕತೆ, ದಾವೀದನು ಅರಸನಾದಾಗ ಕೇವಲ ಎಣ್ಣೆ ಮಾತ್ರ ಅವನ ತಲೆ ಮೇಲೆ ಬಿದ್ದಿದ್ದು. ಆದರೆ ಅವನ ರಾಜತ್ವವನ್ನು ಜನ ಅಂಗೀಕರಿಸಿದಾಗ, ಜನರು ಅವನ ರಾಜತ್ವವನ್ನು ಅಂಗೀಕರಿಸಿದಾಗ, ಅವನು ಉಳಿದವರಿಗೆ ಟ್ರೀಟ್ ಮಾಡುವಾಗ ಎಣ್ಣೆ ಮಾತ್ರ ಅಲ್ಲ, ಅಲ್ಲಿ ದ್ರಾಕ್ಷೆಯನ್ನು ನಾವು ಕಾಣುವಂತರಾಗಿದ್ದೇವೆ. ಆಮೇಲೆ ದ್ರಾಕ್ಷೆ ಹಣ್ಣಿನ ಉಂಡೆಯನ್ನು ಕೊಡಿಸಿದನು. ದಟ್ ಮೀನ್ಸ್ ಇಫ್ ಯು ಹ್ಯಾವ್ ಆಯಿಲ್, ದ ವೈನ್ ವಿಲ್ ಫಾಲೋ ಯು. ನಿನಗೊಂದು ಅಭಿಷೇಕ ಇದ್ದರೆ ನಿನ್ನ ಹಿಂದುಗಡೆ ಆಶೀರ್ವಾದ ನಿನ್ನನ್ನು ಹಿಂಬಾಲಿಸಿರುತ್ತೆ. ಎಲ್ಲರಿಗೂ ದ್ರಾಕ್ಷಾರಸವನ್ನು ಕೊಡಲಿಕ್ಕೆ ದೇವರು ದಾವೀದನನ್ನು ಆಶೀರ್ವಾದ ಮಾಡಿದನು. ಹಾಗಾದರೆ ನೀನು ಆತ್ಮದಲ್ಲಿ ಅಭಿಷೇಕ ಹೊಂದಿರೋ ವ್ಯಕ್ತಿ ಆದರೆ ನಿನ್ನ ಕೈ ಬರಿದಾಗಿರಲ್ಲ, ನಿನ್ನ ಕೈ ಶೂನ್ಯವಾಗಿರೋದಿಲ್ಲ. ಎಲ್ಲರಿಗೂ ಕೊಡತಕ್ಕಂತೆ ದೇವರು ನಿನ್ನನ್ನು ಆಶೀರ್ವಾದ ಮಾಡೇ ಮಾಡಿರ್ತಾನೆ. ಅದರಲ್ಲಿ ಒಂದು ಸಂಶಯನೂ ಬೇಡ. ಆಮೇನ್, ಆಮೇನ್. ಅದೇ ಆಶೀರ್ವಾದ ಅಂತ ಹೇಳಿದ್ರೆ ಅಲ್ಲಿಗೆ ನಿಲ್ಲಲ್ಲ. ಅದು ಎಣ್ಣೆ ಮತ್ತು ದ್ರಾಕ್ಷಾರಸದ ಅನುಬಂಧ ಅಂತದ್ದು. ಇದು ಟುಗೆದರ್, ಒಟ್ಟಿಗೆ ಬರುತ್ತೆ. ಅದಕ್ಕೆ ನಾವು ಓದಿದಂಥ ಆರಂಭದಲ್ಲಿ, ಈ ಸಂದೇಶ ಆರಂಭಿಸಿದಾಗ ಹೇಳಿದಂಥ ಮಾತಲ್ಲಿ, ಒಳ್ಳೆಯ ಸಮರ್ಯದವನು ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹೊಯ್ದನು ಅಂತ. ಇದು ಎರಡು ಒಟ್ಟಿಗೆ ಬರುತ್ತೆ. ಚೆನ್ನಾಗಿ ತಿಳ್ಕೊಳ್ರಿ. ಎಣ್ಣೆಯಿಂದ ಯಾರೆಲ್ಲ ಆರಂಭಿಸಿದರೋ ಅವರೆಲ್ಲ ದ್ರಾಕ್ಷಾರಸದಲ್ಲಿ ಕೊನೆಗೊಳ್ಳುವರು. If you begin with oil, you will end it with the wine. ನೀವು ದ್ರಾಕ್ಷಾರಸದಲ್ಲೇ ಕೊನೆಗೊಳ್ಳೋದು. ಸ್ತೋತ್ರ ಬರಲಿಲ್ಲ. ದೇವರ ಸೇವೆಗಾಗಿ ಇಳಿದೆ. ದೇವರು ನನ್ನನ್ನು ಕರೆದನು, ಬೇರ್ಪಡಿಸಿದನು, ಅಭಿಷೇಕ ಮಾಡಿದನು. ಆದರೆ ಇವತ್ತು ನನಗೆ ಕಷ್ಟ, ಪ್ರತಿಕೂಲ, ಹೋರಾಟ, ಇದರಲ್ಲೇ ನಾನು ಸಾಯ್ಬೇಕಾ ಅಂತಲ್ಲ. ಕೇಳುವ ಕೆಲವರಿದ್ದೀರಾ, ಅವರಿಗೆ ಉತ್ತರವಾಗಿ ನಾನು ಹೇಳ್ತೇನೆ, ನೀನು ಎಣ್ಣೆಯಿಂದ ಆರಂಭಿಸಿರೋದಾದರೆ ನಿನ್ನ ದೇವರು ಅಲ್ಲಲ್ಲಿಯ ನಿನ್ನನ್ನು ದ್ರಾಕ್ಷಾರಸದೊಂದಿಗೆ ಕೊನೆಗೊಳಿಸ್ತಾನೆ. ಹಾಲೆಲೂಯಾ, ಹಾಲೆಲೂಯಾ. ಇನ್ನು ಹೊಸ ಒಡಂಬಡಿಕೆಯಲ್ಲಿ ದ್ರಾಕ್ಷಾರಸವು ತೋರಿಸೋದು ಪರಿಶುದ್ಧಾತ್ಮನ ಕ್ರಿಯೆಗಳನ್ನು ತೋರಿಸ್ತದೆ.
wine represents in the New Testament always the manifestation of the Holy Spirit. ಪರಿಶುದ್ಧಾತ್ಮನ ಕ್ರಿಯೆಗಳನ್ನು ತೋರಿಸುವುದೇ ವೈನ್. ಆಮೆನ್. ಬಾಹ್ಯವಾಗಿ ಪ್ರಕಟಗೊಳ್ಳುವ ಕಾರ್ಯಗಳು ಅಂದರೆ ಮ್ಯಾನಿಫೆಸ್ಟೇಷನ್ ಆಫ್ ದ ಹೋಲಿ ಸ್ಪಿರಿಟ್, ಮ್ಯಾನಿಫೆಸ್ಟೇಷನ್ ಆಫ್ ದ ಗಿಫ್ಟ್ಸ್, ದೇವರ ವರಗಳನ್ನು ಹೊರಗಡೆ ತೋರಿಸುವುದು, ಪರಿಶುದ್ಧಾತ್ಮನ ಕ್ರಿಯೆಗಳನ್ನು ತೋರಿಸುವುದು ದ್ರಾಕ್ಷಾರಸವಾಗಿರುತ್ತೆ. In New Testaments, wherever you can see, ಎಲ್ಲಿ ನೋಡಿದ್ರೂ ಸರಿ ದ್ರಾಕ್ಷಾರಸ ಯಾವಾಗಲೂ ಪರಿಶುದ್ಧಾತ್ಮನ ಮ್ಯಾನಿಫೆಸ್ಟೇಷನನ್ನು ತೋರಿಸುವಂಥದ್ದಾಗಿರುತ್ತದೆ. ಆಮೇನ್. ಎಣ್ಣೆ ಬಿದ್ದರೆ ಅದು ಒಳಗೆ ಹೀರ್ಕೊಳ್ಳುತ್ತದೆ. When oil poured, it will penetrate inside. ಅದು ನಿನ್ನ ಒಳಗಡೆ ಪೆನಿಟ್ರೇಟ್ ಆಗುತ್ತೆ ಎಣ್ಣೆ. ಆಮೇಲೆ ದ್ರಾಕ್ಷಾರಸ ಕುಡಿದ್ರೆ ಅದು ಹೊರಗಡೆ 10 ಜನ ಕಾಣಂಗೆ ನಡೆಯುತ್ತೆ. ಎಣ್ಣೆ ಹಚ್ಕೊಂಡ್ರೆ ನಿನ್ನ ತಲೆಯಲ್ಲಿ ಅದು ಹೀರುತ್ತೆ. ಸ್ತೋತ್ರ. ಆಮೇಲೆ ಪೆನಿಟ್ರೇಟ್ ಆಗುತ್ತೆ, ಅದು ಒಳಗಡೆ ಹೋಗುತ್ತೆ. ಆಮೇಲೆ ಯಾಕಂದ್ರೆ ಎಣ್ಣೆ ಶರೀರಕ್ಕೆ ಅವಶ್ಯಕತೆ ಇದೆ. ಅದು ನಿನ್ನ ಮಸಲ್ಸ್ ಒಳಗಡೆ ಹೋಗುತ್ತೆ, ನಿನ್ನ ಸ್ನಾಯುಗಳ ಒಳಗಡೆ ಅದು ತೂರಿ ಹೋಗ್ತಾ ಇರುತ್ತೆ. ಅಭಿಷೇಕ ಎನ್ನೋದು ನಿನ್ನ ಒಳಗಡೆ ಹೋದರೆ ಹೊರಗಡೆ 10 ಜನ ಕಾಣತಕ್ಕಂತೆ ನಿನ್ನ ಸೇವೆ ಪ್ರಕಟವಾಗುತ್ತೆ. ಅದು ವೈನ್ ಆಗಿರುತ್ತೆ, ಅದು ದ್ರಾಕ್ಷಾರಸ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಆಮೇಲೆ ಇದ್ರ ಒಳಗಡೆ ಕೆಲವರು ನೋಡಿದಾಗಲೇ ಗೊತ್ತಾಗುತ್ತೆ ಪರಿಶುದ್ಧಾತ್ಮನ ಮ್ಯಾನಿಫೆಸ್ಟೇಷನ್ ಏನು ಎನ್ನೋದು. ಪರಿಶುದ್ಧಾತ್ಮನ ಮ್ಯಾನಿಫೆಸ್ಟೇಷನ್ ಏನು ಎನ್ನೋದು ಕೆಲವರು ಗೊತ್ತಾಗುವಂತೆ. ಇವತ್ತು ನಿನ್ನ ಮನೆ ಒಳಗಡೆ ಪರಿಶುದ್ಧಾತ್ಮನ ಪ್ರಕಟಣೆ, ದ ಮ್ಯಾನಿಫೆಸ್ಟೇಷನ್ ಆಫ್ ದ ಹೋಲಿ ಸ್ಪಿರಿಟ್, ಇವತ್ತು ರಾತ್ರಿ ಯೇಸುವಿನ ನಾಮದಲ್ಲಿ ಈ ಉಪವಾಸ ಪ್ರಾರ್ಥನೆ ಮೂಲಕ ಹಲ್ಲೆಲೂಯ ದೆವ್ವಗಳು ಆರ್ಭಟಿಸುವುದು, ರೋಗಿಗಳು ಸೌಖ್ಯವಾಗೋದು, ಓ ರಬ ಕಲಬ ಶಂದರಾದದ, ಓ ಪಾಪಿಗಳು ಮನ ತಿರುಗುವುದು, ಪಾಪಿಗಳು ಮನ ತಿರುಗುವುದು ಈ ತಿಂಗಳಲ್ಲಿ ನೀವು ಕಾಣಬೇಕು. ಹಲ್ಲೆಲೂಯ. ದ್ರಾಕ್ಷೆಯ ಅನುಭವ ನಿಮ್ಮ ಜೀವನದಲ್ಲಿ ನೀವು ಕಾಣ್ತೀರ ಅನ್ನೋರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಆಮೇ ಎಣ್ಣೆ ಮತ್ತು ದ್ರಾಕ್ಷಾರಸ ಎರಡು ಪವಿತ್ರಾತ್ಮನ ಕ್ರಿಯೆಗಳನ್ನು ತೋರಿಸುತ್ತೆ. ಎಣ್ಣೆ ನೀನು ಒಳಗಡೆ ಹೋದಾಗ ಆನಂದ ಉಂಟಾಗುತ್ತೆ, ದ ಜಾಯ್. ಅದಕ್ಕೆ ನಾವೇನು ಇನ್ನು ಆನಂದ ತೈಲದಿಂದ ನೀನನ್ನು ಅಭಿಷೇಕ ಮಾಡಿ, ಆನಂದ ತೈಲದಿ ಅಭಿಷೇಕ ಹಂಗೆ ತಾನೇ ಹೇಳಿದ್ದ. ಹಾಗಾದ್ರೆ ತೈಲ ಹಚ್ಚಿದ್ರೆ ನೀನು ಒಳಗಡೆ ಏನಿರುತ್ತೆ? ಅರ್ಥ ಆಗಲಿಲ್ಲ. ಈ ಅಭಿಷೇಕ ಬಂದವನ ಅವನ ಒಳಗಡೆ ಸಂತೋಷ ಬಂದ್ರೆ ಅವನ ಗಿಂಜಿ ಸ್ತೋತ್ರ ಹೇಳಲ್ಲ. ಒಳ್ಳೆ ಉದಾಹರಣೆ, ಈ ಆಕಳು ಮತ್ತು ಕರು, ಹಸು ಮತ್ತು ಕರುನ ನೋಡಿದಿರಲ್ಲ? ಸ್ತೋತ್ರ. ಈ ಕರು ಅದಕ್ಕೆ ಬಾಯಿಗೊಂದು ಬೀಗ ಹಾಕಿರ್ತಾರೆ, ಮೌತ್ ಕ್ಯಾಪ್. ಯಾಕೆ ಗೊತ್ತಾ? ಫಸ್ಟೇ ಬಿಡಬಾರ್ದು, ಎಲ್ಲ ಹಾಲು ಕುಡಿದು ಬಿಡುತ್ತೆ ಅಂತ. ಆಮೇಲೆ ಈ ಕರುನ ಕೆಟ್ಟಾಕ್ಬಿಟ್ಟು ಹಾಲು ಚೆನ್ನಾಗಿ ಕರೀತಾರೆ. ಕರೆದು ಆಮೇಲೆ ಈ ಕರುನ ಬಿಚ್ಚಿ ಬಿಡುವಾಗ ಈ ಕರುಗೊಂದು ಸಂತೋಷ ಇದೆ. ಅದು ಹೆಂಗೆ ಗೊತ್ತಾ ಜಗಿಯೋದು? ಹಿಂಗೆ ಜಿಗಿಯೋದು. ಅದು ನೋಡಿದ್ದೀರಾ? ನೀವು ಕುಳಿತಿರೋದು ನೋಡಿದ್ರೆ ನೀವು ಕಂಡೇ ಇಲ್ಲ. ಹಂಗೆ ಕರು ಬಿಚ್ಚು ಬಿಟ್ಟಿದೆ ತಡ ಜಿಗಿಯುತ್ತೆ ಅಂದರೆ ಏಯ್ ಕೂಲ್ ಡೌನ್. ಎಲ್ಲಿ ಕೂಲ್ ಡೌನ್? ಸಂತೋಷ ಬರ್ತಾ ಇದೆ. ಇವತ್ತು ಕೆಲವರ ಒಳಗಡೆ ಪರಿಶುದ್ಧಾತ್ಮನ ತೈಲ ನಿಮ್ಮ ಮೇಲೆ ಬಿದ್ದಾಗ ಆನಂದ ಆಗುತ್ತೆ. ಆಮೇಲೆ ಆನಂದ ಆಗುತ್ತೆ. ದಟ್ ಶೋಸ್ ಆತ್ಮಿಕವಾದ ಫ್ರೆಶ್ನೆಸ್ ಅನ್ನು ತೋರಿಸುತ್ತೆ. And spiritually something
you can feel, you can experience the freshness of the anointing. ಅಭಿಷೇಕದ ಆ ಫ್ರೆಶ್ನೆಸ್ ನೀವು ಅನುಭವಿಸ್ಬೋದು. ಅದು ಯಾರಿಗೂ ಹೇಳೋಕ್ಕಾಗಲ್ಲ. ನಿಮ್ಗೆ ಸಂತೋಷ ಆದಾಗ ನಿಮ್ಮ ಬಾಯಲ್ಲಿ ಹಾಡು ಬರ್ತಾ ಇರುತ್ತೆ. ಸಂತೋಷ ಆದಾಗ ನಿಮಗೆ ಗೊತ್ತಿಲ್ಲದ್ರೆ ಹಾಡು ಬರ್ತಾನೆ ಇರುತ್ತೆ. ಅವಾಗ ಏನು ಇಷ್ಟೊಂದು ಖುಷಿಯಲ್ಲಿದ್ದೀನೋ ಕೇಳಿದ್ದೀನ? ಸ್ತೋತ್ರ. ದುಃಖ ಆದಾಗ ಮೂಡಿಯಾಗಿರ್ತೀರ. ಯಾಕೆ ಒಂಥರ ಇದ್ದೀರಾ ಅಂತಾರೆ. ಹಲೋ, ಆಮೇಲೆ ಈ ತೈಲ ನಿಮ್ಮ ಒಳಗಡೆ ಬಿದ್ದದು ಗುರುತೇನು ಗೊತ್ತಾ? ದ ಫ್ರೆಶ್ನೆಸ್. ಸ್ಪಿರಿಚುವಲಿ ಯು ಆರ್ ಫ್ರೆಶ್. ನೋಡ್ರಿ, ಒಂದು ಆತ್ಮಿಕನ ಮುಖ ನೋಡಿದ್ರೆ ಹೇಳ್ಬಿಡ್ಬೋದು. ನಿನ್ನ ಒಳಗಡೆ ಪರಿಶುದ್ಧಾತ್ಮನ ಆ ತೇಜಸ್ಸು, ಆ ಗ್ಲೋರಿ, that will reflect on your face. ತಮಿಳಲ್ಲಿ ಅದಕ್ಕೆ ಹೇಳ್ತಾರೆ, ಉಳ್ಳತ್ತಿನ ಅಳಗ ಮುಗತ್ತಿಲ್. ಕರೆಕ್ಟಾ? ಉಳ್ಳತ್ತಿನ ಅಳಗ ಮುಗತ್ತಿಲ್ ಅಂದರೆ ಆಂತರಿಕವಾದ ಸೌಂದರ್ಯ ಮುಖದಲ್ಲಿ ಕಾಣುತ್ತೆ. ಸ್ತೋತ್ರ, ಸ್ತೋತ್ರ. ಎಷ್ಟು ಸತಿ ಫೇರ್ ಅಂಡ್ ಲವ್ಲಿ ಹಾಕಿದ್ದೀನಿ, ಆದರೂ ಲವ್ಲಿ ಆಗಲಿಲ್ವಲ್ಲ. ಫೇರ್ ಅಂಡ್ ಲವ್ಲಿ ಹಾಕಿದ್ರೆ ಲವ್ಲಿ ಆಗಲ್ಲ. ಪರಿಶುದ್ಧಾತ್ಮನ ಅಭಿಷೇಕ ನಿನ್ನ ಒಳಗಡೆ ಬಂದಾಗ ನಿನಗೆ ಗೊತ್ತಿಲ್ಲದೆ ಇರುವ ಆನಂದ, ಅದರ ಹೆಸರೇ ಆನಂದ ತೈಲ. ನಿನ್ನನ್ನು ಆನಂದ ತೈಲದಿಂದ ಅಭಿಷೇಕ ಮಾಡೋದು ಮಾತ್ರವಲ್ಲ. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳಿದೆ, ದಿಸ್ ವಿಲ್ ಪೆನೆಟ್ರೇಟ್ ಇನ್ಸೈಡ್. ದ್ರಾಕ್ಷರಸ 10 ಜನ ಕಾಣತಕ್ಕಂತೆ, ನಿನ್ನ ಸಂಬಂಧಿಕರು ಕಾಣತಕ್ಕಂತೆ. ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಾ? ದೇವರೇ, ನನ್ನ ಸ್ನೇಹಿತರು ಕಾಣತಕ್ಕಂತೆ, ನನ್ನ ಬಂಧುಗಳು ಕಾಣತಕ್ಕಂತೆ, ಅನ್ಯರು ನಿನ್ನ ದೇವರು ಎಲ್ಲಿ ಅಂತ ಕೇಳಿದವರು ಕಾಣತಕ್ಕಂತೆ ಪರಿಶುದ್ಧಾತ್ಮನ ಕ್ರಿಯೆಗಳು ಈ ದಿವಸಗಳಲ್ಲಿ ತೋರ್ಪಡಲಿ, ತೋರ್ಪಡಲಿ, ತೋರ್ಪಡಲಿ. ಕಳೆದ ದಿವಸ ಐ ವಾಸ್ ಟಾಕಿಂಗ್ ಟು ಪಾಸ್ಟರ್ ಆನಿಸನ್. ನಾನು ಪಾಸ್ಟರ್ ಆನಿಸನ್ ಜೊತೆ ಮಾತನಾಡ್ತಾ ಇದ್ದೆ. ನಾವು ಅನೇಕ ವಿಷಯಗಳನ್ನು ಮಾತನಾಡ್ತಾ ಇದ್ವಿ. ಹೌ ದ ಚರ್ಚ್, ಸಭೆ ಹೆಂಗೆ ಬೆಳೀತು ಆ ಕಾಲದಲ್ಲಿ ಈವನ್ ನನ್ನ ಬೈಕಲ್ಲಿ, ಐ ಥಿಂಕ್ ಬ್ರದರ್ ಬಾಬುರಾಜ್ ನೋಸ್, ಬಾಬುರಾಜ್ ಸರ್ ಗೊತ್ತಿದೆ. ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಐ ಹ್ಯಾಡ್ ಎ ಹೆಲ್ಮೆಟ್. ನನ್ನ ಹೆಲ್ಮೆಟ್ ಹಿಂದ್ಗಡೆ ನಾನೊಂದು ಬರೆದಿದ್ದೆ, ಹೋಲಿ ಸ್ಪಿರಿಟ್ ಐ ನೀಡ್ ಯು ಅಂತ. ಅದಾದಮೇಲೆ ಫುಲ್ ಫೈರ್ದು ರೇಡಿಯಂ ಸ್ಟಿಕ್ಕರು. ರಾತ್ರಿ ಹೊತ್ತು ಯಾರು ಲೈಟ್ ಹೊಡೆದಂದರೆ ಅಲ್ಲಿ ಹೇಳುತ್ತೆ ಹೋಲಿ ಸ್ಪಿರಿಟ್ ಐ ನೀಡ್ ಯು ಅಂತ. ಫೈರ್ದು ಫ್ಲೇಮ್ ಇರೋವಂಥದ್ದು. ಆಮೇಲೆ ಸಿ, ಅವರ್ ಗಾಡ್ ಈಸ್ ಎ ಗಾಡ್ ಆಫ್ ಡೀಟೇಲ್ಡ್. ನನ್ನ ದೇವರು ಅದಕ್ಕೂ ಸ್ಪಷ್ಟತೆ ಕೊಡುವ ದೇವರಾಗಿದ್ದಾನೆ. ಒಂದು ಸಾರಿ ರಾತ್ರಿ 11 ಗಂಟೆಗೆ ಮೀಟಿಂಗ್ ಮುಗಿಸ್ಕೊಂಡು ನನ್ನ ಮನೆಗೆ ಬರಬೇಕಾದ್ರೆ ಕೇರಳದಿಂದ ಒಂದು ಪಾಸ್ಟ್ರು ನನಗೆ ಫೋನ್ ಮಾಡಿದ್ರು. ಪಾಸ್ಟ್ರೇ, ಬ್ಯಾಂಗ್ಳೂರು ಹಾಸ್ಪಿಟ್ಲಲ್ಲಿ ಇಂಥ ಒಂದು ವಿಶ್ವಾಸ ಹೊಸದಾಗಿ ರಕ್ಷಣೆ ಮಾರ್ಗಕ್ಕೆ ನಡೆಸ್ತಾ ಇದ್ದೀನಿ ಆ ಕುಟುಂಬನ. ಅವರು ತಂದೆ ಭಾಳ ಸೀರಿಯಸ್ ಆಗಿದ್ದಾರೆ. ಕ್ಯಾನ್ ಯು ಗೋ ಆ್ಯಂಡ್ ಪ್ರೇ ಫಾರ್ ಹಿಮ್? ಅವತ್ತು ನಾನು ವರ್ಕ್ ಮಾಡ್ತಾ ಇದ್ದೀನಿ. ನಾನು ಹೇಳಿದೆ, ಹೋಗ್ತೀನಿ, ನಾಳೆ ಹೋಗ್ತೀನಿ ಅಂತ ಹೇಳಿದೆ. ನಿಮಗೆ ಗೊತ್ತಾ, ಆ ಹಿಂದಿನ ರಾತ್ರಿ ನನ್ನ ಹತ್ರ ಈ ಪಾಸ್ಟ್ರು ಹೇಳಿದ ರಾತ್ರಿನೇ ಅವ್ರ ಮಗಳಿಗೆ ದೇವರು ಒಂದು ದರ್ಶನ ಕೊಡ್ತಾ ಇದ್ದಾನೆ. ಆ ದರ್ಶನದಲ್ಲಿ ಒಂದು ಪಾಸ್ಟ್ರು ಬರ್ತಾ ಇದ್ದಾರೆ. ಅವ್ರ ಕೈಯಲ್ಲಿ ಒಂದು ಬ್ಯಾಗ್ ಇದೆ, ಬ್ಯಾಗ್ ಜೊತೆಗೆ ಒಂದು ಹೆಲ್ಮೆಟ್ ಇದೆ. ಹೆಲ್ಮೆಟ್ ಹಿಂದೆ ಹೋಲಿ ಸ್ಪಿರಿಟ್ ಐ ನೀಡ್ ಯು ಅಂತ ಬರೆದಿದೆ. ಇವರು ಯಾರು ಅಂತ ನನಗೆ ಗೊತ್ತಿಲ್ಲ, ಇವ್ರ ಪರಿಚಯ ನನಗಿಲ್ಲ, ಏನು ನನಗೆ ಗೊತ್ತಿಲ್ಲ. ಹೋಲಿ ಸ್ಪಿರಿಟ್ ಐ ನೀಡ್ ಯು ಅಂತ ಬರೆದಿರೋದು. ಆ ಹೆಲ್ಮೆಟ್ ಕ್ಲೀನಾಗಿ ದರ್ಶನದಲ್ಲಿ ತೋರಿಸಿದ್ದಾರೆ. ಬ್ಯಾಂಗ್ಳೂರಲ್ಲಿ ಅವರು ಓದೋದಕ್ಕೆ ಬಂದಿದ್ದಾರೆ. ತಂದೆ ಸೀರಿಯಸ್ ಆಗಿರೋದ್ರಿಂದ ಕೇರಳದ ತಿರುವಲ್ಲದಿಂದ ಅವರಿಲ್ಲಿ ಬ್ಯಾಂಗ್ಳೂರು ಹಾಸ್ಪಿಟ್ಲಲ್ಲಿ ಕರ್ಕೊಂಬಂದಿದ್ದಾರೆ. ನಾನು ಮಧ್ಯಾಹ್ನ ಅಲ್ಲಿಗೆ ನಾನು ಬಿಡು ಮಾಡಿಕೊಂಡು ಸೌತ್ ಆ್ಯಂಡ್ ಸರ್ಕಲ್ ಹತ್ರ ಇರೋ ಬ್ಯಾಂಗ್ಳೂರು ಆಸ್ಪತ್ರೆಗೆ ಆನ್ ಮೈ ಡ್ಯೂಟಿ ಟೈಮ್ ಮಧ್ಯಾಹ್ನ ಆ ರೂಟಲ್ಲಿ ಹೋಗೋ ಟೈಮಲ್ಲಿ ಆಸ್ಪತ್ರೆಗೆ ಹೋಗಿ ಅವ್ರಿಗಾಗಿ ಪ್ರಾರ್ಥನೆ ಮಾಡೋಕ್ಕೆ ಹೋದೆ. ನನಗೇನು ಗೊತ್ತಿಲ್ಲ, ಈ ಪಾಸ್ಟ್ರು ಹೇಳಿದ ಅಡ್ರೆಸ್ ಇಟ್ಕೊಂಡು ಹುಡ್ಕೊಂಡು ಹೋದೆ. ನಾನು ಹೋಗ್ತಿದ್ದಂಗೆ ಅವರೆಲ್ಲ ನನ್ನನ್ನು ಹಿಂಗೆ ನೋಡ್ತಿದ್ದಾರೆ, ನನ್ನ ಹೆಲ್ಮೆಟ್ ನೋಡ್ತಾ ಇದ್ದಾರೆ, ನನ್ನನ್ನು ನೋಡ್ತಾ ಇದ್ದಾರೆ.
ಆಮೇ ಬ್ಯಾಗ್ ಇದೆ, ಹೆಲ್ಮೆಟ್ ಇದೆ, ಅವ್ರು ಕಂಡ ದರ್ಶನದ ಪ್ರಕಾರನೇ ಕರೆಕ್ಟಾಗಿದೆ. ಆವಾಗಲೇ ಅವ್ರಿಗೆ ಕನ್ಫರ್ಮ್. ಅವ್ರೇನು ನನ್ನ ಹತ್ರ ಮಾತಾಡಿಲ್ಲ. ನಾನು ಅಲ್ಲಿ ಹೋದಾಗ ಹೆಂಡತಿ ಮಗ ಮತ್ತು ಮಗಳು ಎಲ್ಲರೂ ಅಪ್ಪನ ಕೈ ಕಾಲೆಲ್ಲ ಹಿಡ್ಕೊಂಡು ಹಿಂಗೆ ಅದುಮ್ಕೊಂಡು ಇಟ್ಕೊಂಡಿದ್ದಾರೆ. ಈ ವಾಸ್ ರೆಸ್ಟ್ಲೆಸ್. ಇವರ ತಲೆಗೆ ಸ್ಕ್ಯಾನಿಂಗ್ ಮಾಡಬೇಕು, ಆದರೆ ಇವರು ರೆಸ್ಟ್ಲೆಸ್ ಆಗಿರೋದ್ರಿಂದ ಇವರಿಗೆ ಸ್ಕ್ಯಾನಿಂಗ್ ಮಾಡೋಕ್ಕಾಗೋದಿಲ್ಲ. ಅದರಿಂದ ಸ್ವಲ್ಪ ಕಾಮ್ ಡೌನ್ ಆಗೋವರೆಗೂ ಇವರಿಗೆ ಸ್ಕ್ಯಾನಿಂಗ್ ಮಾಡೋಕ್ಕಾಗಲ್ಲ, ಕಂಡುಹಿಡಿಯೋಕ್ಕಾಗಲ್ಲ. ಡಾಕ್ಟ್ರಿಗೂ ಒಂಥರ ಏನು ಇಂಜೆಕ್ಷನ್ ಏನೋ ಕೊಟ್ಟರಂತೆ, ನಿದ್ದೆ ಮಾಡ್ತಾಯಿಲ್ಲ, ಅವಾಗವಾಗ ಎದ್ದುಬಿಡುತ್ತಾರೆ, ಭಾಳ ಇದು ಮಾಡ್ತಾಯಿದ್ದಾರೆ ಅಂತ ಹೇಳಿ. ನನಗೆ ಗೊತ್ತಿಲ್ಲ ಮೆಡಿಕಲಿ ವಾಟ್ ಈಸ್ ದ ಪ್ರಾಬ್ಲಮ್. ಬಟ್ ಈ ವಾಸ್ ಗೋಯಿಂಗ್ ಥ್ರೂ ಮಲ್ಟಿಪಲ್ ಆರ್ಗನ್ ಡಿಸಾರ್ಡರ್ ಆಗಿತ್ತು. ಅವರಿಗೆ ಅನೇಕ ಅವಯವಗಳು ಡಿಸಾರ್ಡರ್ ಆಗಿತ್ತು. ನಾನಿದೇನು ಗೊತ್ತಿಲ್ಲ, ಹೋದೆ. ನಾನು ಹಿಂಗೆ ಹೇಳಿದೆ, ಇಂಥ ಪಾಸ್ಟ್ರು ಕಾಲ್ ಮಾಡಿ ಹೇಳಿದ್ರು ಪ್ರಾರ್ಥನೆ ಮಾಡೋಕ್ಕೆ ಬಂದಿದ್ದೀನಿ. ನಾನೊಂದು ಪಾಸ್ಟ್ರು ಪ್ರಾರ್ಥನೆ ಮಾಡಿದೆ, ಎವ್ರಿಥಿಂಗ್ ಡನ್. ನಾನು ಹೊರಟುಬಿಟ್ಟೆ. ನಿಮಗೆ ಗೊತ್ತಾ, ಆವಾಗ ನನ್ನ ವೈಫು ಶಿ ವಾಸ್ ವರ್ಕಿಂಗ್ ಇನ್ ದೇಸಾಯಿ ನರ್ಸಿಂಗ್ ಹೋಮ್. ಶಿ ವಾಸ್ ಎ ಲ್ಯಾಬ್ ಟೆಕ್ನಿಷಿಯನ್. ಅವಳನ್ನ ಪಿಕ್ ಮಾಡೋದಕ್ಕೆ ನಾನು ಅಲ್ಲಿ ಹೋಗ್ತಿರುವಾಗ ನನಗೆ ಫೋನ್ ಕಾಲ್ ಬರ್ತಾಯಿದೆ. ಅವ್ರು ಹೇಳಿದ್ರು, ಪಾಸ್ಟ್ರೇ ನೀವು ಬಂದು ಪ್ರಾರ್ಥನೆ ಮಾಡಿ ಹೋದ ಮೇಲೆ ನಮ್ಮ ಯಜಮಾನ್ರು ನಾರ್ಮಲ್ ಆದರು, ಎದ್ದು ಕೂತ್ಕೊಂಡು ಟೀ ಕೊಡು ಅಂದರು. ಟೀ ಕೊಟ್ಟೆ. ಬಿಸ್ಕಟ್ ಇಲ್ವಾ ಅಂದರು. ಬಿಸ್ಕಟ್ ಕೊಟ್ಟೆ. ಬಿಸ್ಕಟ್ ಟೀಗೆ ಹದ್ಬಿಟ್ಟು ತಿಂದರು, ನಾರ್ಮಲ್ ಆದರು ಅಂತ. ವಿತಿನ್ 3 days absolutely he healed completely. ಮಲ್ಟಿಪಲ್ ಆರ್ಗನ್ ಎಲ್ಲಿ ಡಿಸಾರ್ಡರ್ ಆಗಿತ್ತು ಅದೆಲ್ಲ ಸೌಖ್ಯ ಹೆಂಗಾಯಿತು ಅಂತ ಡಾಕ್ಟ್ರುಗಳಿಗೂ ಗೊತ್ತಿಲ್ಲ. ನನಗೆ ಅವರು ರಾಸಲ್ ಖೇಮಾ ಅನ್ನುವಂಥ ಜಾಗ UAEಯಲ್ಲಿ, ರಾಸಲ್ ಖೇಮಾ ಅನ್ನೋದರಲ್ಲಿ ಆ ಜಾಗದಲ್ಲಿ ಅವ್ರಿಗೆ ಇಂಡಿಯನ್ ಸ್ಕೂಲ್, ದೊಡ್ಡ ಸ್ಕೂಲಿನ ಯಜಮಾನ ಅವರು. ಸ್ತೋತ್ರ. he was in the beginning he was so much helped me ಮಿನಿಸ್ಟ್ರಿಯಲ್ಲಿ. ನನ್ನನ್ನು ಅಲ್ಲಿ ವೀಸಾ ಕೊಟ್ಟು ಕರೆಸ್ಕೊಂಡು ಭಾಳ ಹೆಲ್ಪ್ ಮಾಡಿದಂಥವ್ರು. ನಾನು ಹೇಳೋಕ್ಕೆ ಕಾರಣ, ಪರಿಶುದ್ಧಾತ್ಮನಿಗೆ ಗೊತ್ತಾದರೆ ಒಂದು ಕಡೆ ಮಾತ್ರ ಅಲ್ಲ, 2 ಕಡೆನೂ ಮಾತಾಡ್ತಾನೆ. ಕೊರ್ನೆಲ್ಯನ ಬಳಿ ಮಾತಾಡಿದ್ರೆ ದೇವರ ಪೇತ್ರನ ಬಳಿಯಲ್ಲೂ ಮಾತಾಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಸೊ ಮ್ಯಾನಿಫೆಸ್ಟೇಷನ್ ಆಫ್ ದ ಹೋಲಿ ಸ್ಪಿರಿಟ್ ಈ ದಿವಸಗಳಲ್ಲಿ ಪ್ರತಿಯೊಂದು ವ್ಯಕ್ತಿಗಳು ಹೇಳಬೇಕು, ದೇವರೇ ನಿನ್ನ ಆತ್ಮನ ಚಲನೆ ನನ್ನ ಕಣ್ಣು ಮುಂದೆ ನಾನು ಕಾಣಬೇಕು. ಇನ್ನೊಂದು ಹೆಜ್ಜೆ ಮುಂದೆ ಹೋದರೆ ಯೋಬನು ಹೇಳಿದ ಹಾಗೆ ಅನ್ಯರ ಕಣ್ಣಿನಿಂದ ಅಲ್ಲ, ನನ್ನ ಕಣ್ಣಿನಿಂದಲೇ ನಾನು ಕಾಣಬೇಕು. ಎಷ್ಟು ಜನ ಹೇಳ್ತೀರಾ ಈ ಉಪವಾಸ ಪ್ರಾರ್ಥನೆಯಲ್ಲಿ ಅಂಥ ಒಂದು ಬ್ರೇಕ್ ಥ್ರೂ ಕಾಣತಕ್ಕಂತೆ ಆಸೆ ಪಡೋರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯಾ. ಪರಿಶುದ್ಧಾತ್ಮನ ಹಿಡಿದು ಬಂದಾಗ 10 ಜನ ಕಾಣ್ತಾರೆ. ಲೆಟ್ ಮೀ ಎಕ್ಸ್ಪ್ಲೈನ್. ಅಪೊಸ್ತಲ ಕೃತ್ಯಗಳು, ಆಕ್ಟ್ಸ್ ಚಾಪ್ಟರ್ 2 ಅಪೊಸ್ತಲ ಕೃತ್ಯಗಳು ಅದರ 2ನೇ ಅಧ್ಯಾಯ 12 ಮತ್ತು 13ನೇ ವಾಕ್ಯ. ಎಲ್ಲರೂ ಬೆರಗಾಗಿ ಕಳವಳಗೊಂಡು ಇದೇನಾಗಿರಬಹುದು ಎಂದು ಒಬ್ಬರನ್ನೊಬ್ಬರು ಕೇಳುತ್ತಿದ್ದರು. ಕೆಲವರು ಇವರು ಮದ್ಯಪಾನ ಮಾಡಿ ಮತ್ತರಾಗಿದ್ದಾರೆ ಎಂದು ಹಾಸ್ಯ ಮಾಡಿದರು. ಏನು ಮಾಡಿದ್ದಾರೆ? ಆಮೇಲೆ ಮದ್ಯಪಾನ ಮಾಡಿ ಮತ್ತರಾಗಿದ್ದಾರೆ. ಏನಕ್ಕೆ ಸಂಭವಿಸಿದದು? ಅವರೆಲ್ಲರೂ ಒಂದೇ ಮನಸ್ಸಿನಿಂದ ಮಾರ್ಕನ ಮಾಳಿಗೆಯಲ್ಲಿ ಕುಳಿತು 120 ಜನ ದೇವರನ್ನ ಆರಾಧನೆ ಮಾಡ್ತಾ ಇರುವಾಗ, ಕಮಾನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಗ್ದಾನ ಏನು? ಲೂಕ 24:49, ಲೂಕ್ 24:49. That was the promise given to the disciples. ಯೇಸು ಸ್ವಾಮಿ ಹೋಗೋದಕ್ಕೆ ಮುಂಚೆ ಹೇಳಿದನು, ನೀವು ಪಟ್ಟಣದಲ್ಲೇ ಕಾದುಕೊಂಡಿರ್ರಿ. ಏನಾಗಿರ್ಬೇಕು ನೀವು? ವೆಯ್ಟ್. ನೀವು ಕಾದ್ಕೊಂಡಿರ್ರಿ. ಪವಿತ್ರಾತ್ಮನು ನಿಮ್ಮ ಮೇಲೆ ಬರ್ತಾನೆ. ಸ್ತೋತ್ರ. ಹೇಳಲಿಲ್ಲ, ಸಿಕ್ಕದರು ಓದಿ ಫಸ್ಟ್. 24:49. ಇಗೋ
ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು, ನನ್ನ ತಂದೆಯ ವಾಗ್ದಾನ ಮಾಡಿದ್ದನ್ನ ನಿಮಗೆ ಕಳುಹಿಸಿಕೊಡುತ್ತೇನೆ. ನಿಮಗೆ ಕಳಿಸ್ಕೊಡ್ತೇನೆ. ಈ ಕಳಿಸ್ಕೊಡ್ತೀನಿ ಅಂದ್ರೆ ಯಾರನ್ನ? ಪರಿಶುದ್ಧಾತ್ಮನನ್ನ. ನಾನು ಹೋಗುವುದಾದ್ರೆ ನಾನು ನಿಮಗೊಬ್ಬ ಸಹಾಯಕನನ್ನ ಕಳಿಸ್ತೇನೆ. ಆ ಸಹಾಯಕನು ನಿಮ್ಮನ್ನು ಸಕಲ ಸತ್ಯದಲ್ಲೂ ದಾರಿ ನಡೆಸುತ್ತಾನೆ. ಆ ಪರಿಶುದ್ಧಾತ್ಮ, ನಾನು ಹೋಗದೆ ಪರಿಶುದ್ಧಾತ್ಮನು ಬರೋದಿಲ್ಲ. ನಾನು ಹೋದ ಮೇಲೆ ಅವನು ಬರ್ತಾನೆ. ನೀನು ಅವ್ರನ್ನ ಬರೋವರೆಗೂ ನೀವೇನ್ ಮಾಡ್ಬೇಕು? ಪಟ್ಟಣದಲ್ಲಿ ಕಾದಿರಬೇಕು. ವೇಟಿಂಗ್ ಪೀರಿಯಡ್ ಇಸ್ ವೆರಿ ಇಂಪಾರ್ಟೆಂಟ್. ಕಳೆದ ದಿವಸಗಳಲ್ಲಿ ಪರಿಶುದ್ಧಾತ್ಮನಿಗಾಗಿ ಕಾದಿದ್ದವರು ಇದರ ಒಳಗಡೆ ಇದ್ದೀರಾ? ಪರಿಶುದ್ಧಾತ್ಮನ ವರಗಳಿಗಾಗಿ ಕಾದಿದ್ದವರು, ಕೃಪಾವರಗಳಿಗಾಗಿ ಕಾದಿದ ಕಮಾನ್ ಯಂಗ್ಸ್ಟರ್ಸ್, ಹಲ್ಲೆಲೂಯಾ, ಕಾದಿದ್ವಿ. ಅಪೊಸ್ತಲ ಕೃತ್ಯದಲ್ಲಿ 2ನೇ ಅಧ್ಯಾಯದಲ್ಲಿ ಪರಿಶುದ್ಧಾತ್ಮನ ಹಿಡಿದು ಬಂದನು. ಈಗ ಜನ ಹೇಳ್ತಾ ಇದ್ದಾರೆ, ಇವರು ಮದ್ಯಪಾನ ಮಾಡಿ ಮತ್ತರಾಗಿದ್ದಾರೆ. ದಟ್ ಮೀನ್ಸ್, ಅದರ ಅರ್ಥ ಏನು? ಈ ದ್ರಾಕ್ಷಾರಸದ ಅನುಭವ ಬಂದ್ರೆ 10 ಜನ ಕಾಣ್ತಾರೆ. ನೀನ್ ಡ್ರಂಕನ್ ಇನ್ ದ ಸ್ಪಿರಿಟ್, ಯು ಡ್ರಂಕನ್ ಇನ್ ದ ಸ್ಪಿರಿಟ್, ನೀನು ಆತ್ಮದಲ್ಲಿ ಮತ್ತನಾಗಿದ್ದೀಯ. ಅದು ನಂಬುವರು ಮಾತ್ರ ಆಮೇಲೆ ಹೇಳ್ರಿ. ಇದನ್ನೇ ಮ್ಯಾನಿಫೆಸ್ಟೇಷನ್ ಆಫ್ ದ ಹೋಲಿ ಸ್ಪಿರಿಟ್ ಎಂದು ಕರೆಯೋದು. ಆಮೇಲೆ ಆತ್ಮದಲ್ಲಿ ಅವ್ರಿಗೆ ಗೊತ್ತಿಲ್ಲ. ಇವ್ರು ನೋಡಿದ್ರೆ ನಿಲ್ಲಕ್ಕಾಗ್ತಾ ಇಲ್ಲ, ಹಿಡಿಯಕ್ಕಾಗ್ತಾ ಇಲ್ಲ. ಆತ್ಮನ ಬಂದಾಗ ಇವರು ಮದ್ಯಪಾನ ಮಾಡಿದವ್ರ ಥರ ಆಡ್ತಾ ಇದ್ದಾರೆ. ಫುಲ್ ಕುಡಿದ್ಬಿಟ್ಟಿದಾರಪ್ಪ. ಅದನ್ನ ಅನ್ಯರು ಹೇಳುವಾಗ ನೀನು ಆತ್ಮದಲ್ಲಿ ಮತ್ತನಾಗಿದೆಯಾ? 9 ಕೃಪಾವರಗಳನ್ನು ತೋರಿಸುತ್ತೆ. ಆಮೇಲೆ ಇದು ದೇವರಾತ್ಮನ ಪ್ರಕಟಣೆಯನ್ನು ತೋರಿಸುತ್ತೆ. 9 ಕೃಪಾವರಗಳನ್ನು, ದ ರೆವಲೇಷನ್ ಆಫ್ ದ ವರ್ಡ್ ಆ್ಯಂಡ್ ದ 9 ಗಿಫ್ಟ್ಸ್, 9 ಕೃಪಾವರಗಳನ್ನು ತೋರಿಸುತ್ತೆ. ದ್ರಾಕ್ಷಾರಸ ನಾನು ಹೇಳ್ತಾ ಇದ್ದೀನಿ. ದ ವೈನ್ ಶೋಸ್ ಗಿಫ್ಟ್ಸ್ ತೋರಿಸುತ್ತೆ, ರೆವಲೇಷನ್ ತೋರಿಸುತ್ತೆ. ದೇವರಾತ್ಮನ ಹೇಳಿದನು, ಸಭೆ ಒಳಗಡೆ ಹಳೆ ದ್ರಾಕ್ಷಾರಸ ಅಲ್ಲ, ಹೊಸ ದ್ರಾಕ್ಷಾರಸವನ್ನು ದೇವರು ಕಳ್ಸಕ್ಕೆ ಹೋಗ್ತಿದ್ದಾನೆ. ಯೇಸುವಿನ ನಾಮದಲ್ಲಿ ನಾನು ಡಿಕ್ಲೇರ್ ಮಾಡ್ತೇನೆ, ಇದುವರೆಗೂ ಅನುಭವಿಸಿದ್ದಲ್ಲ. ಕೆಲವರಿಗೆಲ್ಲ ಹಳೇದು ನೆನಪಲ್ಲೇ ಗಿಂಗಿನಲ್ಲೇ ಇದ್ದೀರಾ, ನಮಗೆ ಸಾಕು ಅಂತ ನಾನು ಅಲ್ಲಿಗೆ ಬರ್ತೀನಿ. ಆಮೇಲೆ ಅದರ ದೇವರಾತ್ಮನ ಹೇಳಿದನು, 2025ರಲ್ಲಿ ನಾನು ಸಭೆಗಳಲ್ಲಿ ಹೊಸ ದ್ರಾಕ್ಷಾರಸವನ್ನು ನಾನು ಕಳಿಸ್ಲಿಕ್ಕೆ ಹೋಗ್ತೇನೆ. ನಂಬುವರು ಮಾತ್ರ ಆಮೇಲೆ ಹೇಳ್ರಿ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಬುಕ್ ಆಫ್ ಎಫೆಸಿಯನ್ಸ್ ಚಾಪ್ಟರ್ 5, ಅಪೊಸ್ತಲ ಪೌಲ್ ಸೇಸ್ ಇನ್ Ephesians chapter 5 verse 18 to 21, 18ರಿಂದ 21 ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಅದರಿಂದ ಪಟ್ಟಿಂಗತನ ಹುಟ್ಟುತ್ತೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರನ್ನೊಬ್ಬರು ಮಾತನಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾಯನ ಮಾಡುತ್ತಾ ಕೀರ್ತನೆ ಆಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳರಾಗಿ ನಡೆದುಕೊಳ್ಳ್ರಿ. ದಟ್ ಮೀನ್ಸ್ ಪರಿಶುದ್ಧಾತ್ಮನಿನ ಒಳಗಡೆ ಬಂದ್ರೆ ಒಬ್ಬನು ಮತ್ತೊಬ್ಬನನ್ನ ಮುಟ್ತಾನೆ. ಪರಿಶುದ್ಧಾತ್ಮನ ಅನುಭವ ನಿಮ್ಮಲ್ಲಿ ಬಂದ್ರೆ ಒಬ್ಬನು ಮತ್ತೊಬ್ಬನನ್ನ, ಅಂದ್ರೆ ಒಬ್ಬ ಪ್ರವದಿಸಿದ್ರೆ ಇನ್ನೊಬ್ಬ ವ್ಯಾಖ್ಯಾನ ಮಾಡ್ತಾನೆ, ಒಬ್ಬ ಅನ್ಯ ಭಾಷೆ ಮಾತಾಡಿದ್ರೆ ಇನ್ನೊಬ್ಬ ವ್ಯಾಖ್ಯಾನ ಮಾಡ್ತಾನೆ, ಒಬ್ಬನ ದರ್ಶನ ಹೇಳಿದ್ರೆ ಇನ್ನೊಬ್ಬ ಅದರ ಪ್ರಕಟಣೆಯನ್ನು ಹೇಳ್ತಾನೆ. ಇವತ್ತು ಕೆಲವರನ್ನ ಒಬ್ಬರು ಮತ್ತೊಬ್ಬರನ್ನ ಸ್ಪರ್ಶಿಸುವ ಎಸ್ ಕಮಾನ್ ಹಲ್ಲೆಲೂಯಾ ಅಂತ ಒಂದು ಅನುಭವ. ಎಸ್ ಲಾರ್ಡ್, ಅಂತ ಒಂದು ಅನುಭವ ನಮ್ಮ ಸಭೆಯಲ್ಲಿ ನಡೆಯಬೇಕು, ನನ್ನ ಜೀವನದಲ್ಲಿ ನಡೆಯಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಒಬ್ಬರು ಮತ್ತೊಬ್ಬರನ್ನ ಮುಟ್ಟಬೇಕು, ಒಂದು ಸೇವಕರು ಮತ್ತೊಬ್ಬ ಸೇವಕನ ಎಬ್ಬಿಸಬೇಕು. ಹಲ್ಲೆಲೂಯಾ. ನಿನ್ನ ಮೇಲಿನ ಅಭಿಷೇಕ 10 ಜನ ಕಾಣತಕ್ಕಂತೆ ಅದು ಪ್ರಕಟವಾಗಬೇಕು.
ಎಸ್ ಎಸ್ ಎಸ್. ಅಂತ ಒಂದು ಮೂವ್ ದೇವರು ಕಳ್ಸಕ್ ಹೋಗ್ತಾನೆ. ಅಂತ ಒಂದು ಮೂವ್ ನನಗೆ ಬೇಕು ಅನ್ನೋರು ಮಾತ್ರ. ಕಮಾನ್, ಏ ಕಮಾನ್, ಅಂತ ಒಂದು ಮೂವ್ ನನಗೆ ಬೇಕು. ಒಂದು ಪ್ರಸಂಗ ಮಾಡಿದ್ರೆ ಒಂದು 10 ಜನನ ಎಬ್ಬಿಸ್ಬೇಕು. ನಾನೊಂದೇ ಒಂದು ಅವಕಾಶ ನನಗೆ ಸಿಕ್ಕಿದ್ರೆ ಸಾಕು. ಹೆಂಗಾದ್ರೂ ಒಂದು 10 ಜನರು ಆತ್ಮದಲ್ಲಿ ತುಂಬಬೇಕು. ಅಲ್ಲೆಲೂಯ. ಹಳೆ ದ್ರಾಕ್ಷರಸ ಅಲ್ಲ, ಹೊಸ ದ್ರಾಕ್ಷರಸ ದೇವರು ರಿಲೀಸ್ ಮಾಡ್ತಾ ಇದ್ದಾನೆ. ಕೆಲವರಿಗೆ ಹೊಸದ್ರ ಅನುಭವ ಬೇಡ, ನಮ್ಗೆ ಹಿಂಗೆಲ್ಲ ಸಾಕು. ಐ ಆಮ್ ಹ್ಯಾಪಿ ವಿತ್ ವಾಟ್ ಐ ಆಮ್, ಎನಫ್, ಸಾಕು. ಅಲ್ಲ, ನೀನು ಪಟ್ಟಣವನ್ನು ಸ್ಪರ್ಶಿಸಬೇಕು, ತಲೆಮಾರುಗಳನ್ನು ಸ್ಪರ್ಶಿಸಬೇಕು. ದ್ರಾಕ್ಷರಸ ತೋರಿಸುತ್ತೆ ಶಾಪ ಮುಗೀತು. The wine always shows the curse is over. ಶಾಪ ಮುಗೀತು ಎಂಬುದಾಗಿ. ಇವತ್ತಿಗೆ ನಾನು ಪ್ರಬೋಧನೆಯಾಗಿ ಹೇಳ್ತೇನೆ, ಕೆಲ ಕುಟುಂಬಗಳ ಮೇಲೆ, ಕೆಲ ವ್ಯಕ್ತಿಗಳ ಮೇಲೆ ನೀನು ಅರಿಯದೆ, ಮೇ ಬಿ ಜನರೇಷನಲ್ ಕರ್ಸ್ ಆಗಿರ್ಬೋದು, ತಲೆಮಾರುಗಳಿಂದ ಬಂದ ಶಾಪವಾಗಿರ್ಬೋದು, ಇವತ್ತು ಯೇಸುವಿನ ನಾಮದಲ್ಲಿ ಅದು ಕ್ಯಾನ್ಸಲ್ ಆಗ್ತಾ ಇದೆ. ಶಾಪ ಮುಗೀತು. when wine comes, ದ್ರಾಕ್ಷಾರಸ ಬಂದ್ರೆ, ನಿನ್ನ ಮೇಲೆ ದ್ರಾಕ್ಷಾರಸದ ಅನುಭವ ಬಂದ್ರೆ ಶಾಪ ಮುಗೀತು. no more curse, no more curse. Come on, somebody receive, somebody shout, no more curse. ಇನ್ನು ಶಾಪ ಇಲ್ಲ, ಶಾಪ ಮುಗೀತು. I break every kind of the curse. ಎಲ್ಲ ವಿಧವಾದ ಶಾಪಗಳು ನನ್ನ ಜನರ ಮೇಲೆ ಉಚ್ಚರಿಸಿದ ಶಾಪದ ಮಾತುಗಳು, ತಲೆಮಾರುಗಳಿಂದ ಬಂದ ಶಾಪಗಳು ಯೇಸುವಿನ ನಾಮದಲ್ಲಿ ಇವತ್ತು ರಾತ್ರಿ ಮುರಿಯಲೆ, ಮುರಿಯಲೆ. ಎಷ್ಟು ಜನ ದೇವರ ವಾಕ್ಯವನ್ನು ನಂಬ್ತೀರ? ದೇವರ ವಾಕ್ಯಕ್ಕೆ ಶಕ್ತಿ ಇದೆ. ಅದು ಒಂದು ಕಾಲದಲ್ಲಿ ವ್ಯರ್ಥವಾಗಲ್ಲ, ನೆರವೇರುತ್ತೆ. ನೋಹನ ಕಾಲದಲ್ಲಿ ದೇವರು ಜನರು ನಡ್ಕೊಳ್ತಿದ್ದ ರೀತಿ ಡಿಸೊಬೀಡಿಯಂಟ್ ಆಗಿ, ಅವಿದ್ಯತ್ವದಲ್ಲಿ ನಡೀತಿದ್ದಾಗ, ದೈವ ಭಯ ಇಲ್ಲದೆ ಜೀವಿಸ್ತಿದ್ದಾಗ, ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡುವಾಗ ದೇವರು ತೀರ್ಮಾನಿಸಿದನು, ಈ ಭೂಮಿಯನ್ನು ಜಲಪ್ರವಾಹದಿಂದ ನಾನು ಇದನ್ನು ನಾಶ ಮಾಡ್ತೀನಿ ಅಂತ, ನಾಶ ಮಾಡ್ತೀನಿ ಅಂತ. ದೇವರು ಭೂಮಿಯನ್ನು ಸಮಸ್ತವನ್ನು ನಾಶ ಮಾಡಿದನು. 8 ಜನ ಮಾತ್ರ, ನೋಹನು ಮತ್ತು ತನ್ನ ಕುಟುಂಬ 8 ಜನ ಮಾತ್ರ ರಕ್ಷಣೆಯ ಅನುಭವಕ್ಕೆ ಬಂದರು. ಅವರನ್ನು ದೇವರು ಕಾಪಾಡಿದನು. ಯಾವಾಗಲೂ ವಿಧಿಯತ್ವ ನಿನ್ನನ್ನು ಸಂರಕ್ಷಣೆ ಮಾಡುತ್ತೆ. ಒಬೀಡಿಯನ್ಸ್ ಆಲ್ವೇಸ್ ಇಟ್ ವಿಲ್ ಪ್ರೊಟೆಕ್ಟ್ ಯು. ನಿನ್ನನ್ನು ಸಂರಕ್ಷಣೆ ಮಾಡುತ್ತೆ. ಅವಿದ್ಯತ್ವ ನಿನ್ನನ್ನು ನಾಶ ಮಾಡುತ್ತೆ. ಆಮೇಲೆ ನಾಶ, ಭೂಮಿಯಲ್ಲಿದ್ದ ಎಲ್ಲ ಜನರು ನಾಶವಾದರು. ಫುಲ್ ಭೂಮಿಯನ್ನು ನಾಶ ಮಾಡಿದ್ರು. ದೇವರು ಹೇಳಿದ್ರು, ನೋ, ನಾನು ಒಂದು ತಲೆಮಾರನ್ನ ಎಬ್ಬಿಸ್ತೇನೆ. ನಿಮಗೆ ಗೊತ್ತಾ, ನಾವೇ ಅರಾರಟ್ ಸೀಮೆಯ ಬೆಟ್ಟಗಳ ಮೇಲೆ ನಿಂತಿತ್ತು, ಬೆಟ್ಟಗಳಲ್ಲಿ ನಿಂತಿತ್ತು. ಆಫ್ಟರ್ 10 months, 10 ತಿಂಗಳು ನಂತರ ನೀರು ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತು. ಲಿಸನ್ ಟು ಮಿ, ದಿಸ್ ಇಸ್ ಸೋ ಇಂಪಾರ್ಟೆಂಟ್. 10 ತಿಂಗಳ ನಂತರ ನೀರು ನಿಧಾನವಾಗಿ ಇಳಿದು ಬರ್ತಾ ಇತ್ತು. ನನಗೆ ಭಾಳ ಇಷ್ಟ ಕೊಟ್ಟಿದ್ದಂದರೆ,
ಈ ನೀರು ಹಿಡಿದು ಬಂದಾಗ ನೋಹ ತಾನು ಫಸ್ಟ್ ಮಾಡಿದೇನು ಗೊತ್ತಾ? ಕಾಗೆಯನ್ನು ಬಿಡ್ತಾನೆ. ಸ್ತೋತ್ರ. ಕಾಗೆ ವಾಪಸ್ ಬರಲಿಲ್ಲ, ಹೋಯಿತು. ಆದರೆ ಎರಡನೇ ಸಾರಿ ಪಾರಿವಾಳವನ್ನು ಬಿಡ್ತಾನೆ. ಪಾರಿವಾಳ ಹೋಗಿ ಭೂಮಿಯಲ್ಲಿ ನೀರು ಇನ್ನು ಅದು ತ್ಯಾವ ಹಾಗೆ ಇದೆ ಅಂದಿದ್ದರಿಂದ ಎಲ್ಲೂ ಕಾಲು ಇಡದೆ ಅದು ವಾಪಸ್ ಬಂತು. ನೋಹ ಇಲ್ಲಿ 3 ವಾಕ್ಯಗಳು ನಿಮ್ಮ ಗಮನಕ್ಕೆ ತರ್ತೀನಿ. ಆದಿಕಾಂಡ ಪುಸ್ತಕ Genesis chapter 8 verse 4. ಬರ್ಕೊಳ್ರಿ, ನಾನು ಹೇಳ್ತೀನಿ ಅದು. Genesis chapter 8 verse 4, Genesis chapter 8 verse 10, Genesis chapter 8 verse 12. 12. ಇಲ್ಲಿ 3 ವಾಕ್ಯದಲ್ಲೂ ನೀವು ಒಂದು ಕಾರ್ಯ ಕಾಣ್ತಾ ಇದ್ದೀರಿ. ಏನದು? ಸಿಮಿಲರ್ ಆಗಿ ಒಂದು ಕಾರ್ಯ ನೀವು ಕಾಣ್ತಾ ಇದ್ದೀರ. ಏನದು? ಯಾರಾದ್ರೂ ಕಂಡುಹಿಡಿದ್ರ? If you have an answer, you speak loudly. ಏನಂದ್ರೆ 7 ಎಷ್ಟು ಸಾರಿ ಬಂತಲ್ಲಿ? 3 ಸಾರಿ ಬಂತು. 3 ಸಾರಿ ಬಂತು. 7 always shows number of perfection. Amen. 3 times 7 always shows God's perfection. Amen. ದೇವರ ಸಂಪೂರ್ಣತೆಯನ್ನು ತೋರಿಸುತ್ತೆ. Listen to me. ಅಲ್ಲಿ ನನಗೆ ಆಲೋಚನೆ ತರಬೇಕಾಗಿರೋದು ಅಲ್ಲಿದೆ. 8ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಿಂದ ಓದಿದ್ರೆ ಪಾರಿವಾಳವು ಫಸ್ಟ್ ಟೈಮ್ ಹೋಗುತ್ತೆ, ವಾಪಸ್ ಬರುತ್ತೆ, ಇವನು ವಾಪಸ್ ಕರ್ಕೋತಾನೆ. ಆದರೆ ನೋಡ್ರಿ, ನೀವು ಆ ವಾಕ್ಯ ಓದಿದ್ರೆ ಸೆಕೆಂಡ್ ಮತ್ತೆ 7 ದಿನ ಆದಮೇಲೆ ತಿರ್ಗಾ ಕಳಿಸ್ತಾನೆ. ಆ ಪಾರಿವಾಳ ವಾಪಸ್ ಬರುವಾಗ ಏನು ಹಿಡ್ಕೊಂಡ್ಬರುತ್ತೆ? ಎಣ್ಣೆ ಮರದ ಏನೇನು? ಕೆಲವರು ಹೇಳಿದ ಅರ್ಥ ಆಗಲಿಲ್ಲ. ಎಣ್ಣೆ ಮರದ ಹಳೆ ಚಿಗುರಲ್ಲ, ಹೊಸ ಚಿಗುರು. ಆಮೇಲೆ ಯಾವುದು ಮರದಿಂದ? ಎಣ್ಣೆ ಮರದಿಂದ. ಅದರ ಅರ್ಥ ಅಂದ್ರೆ ಶಾಪ ಮುಗೀತು, ಇನ್ನ ಮುಂದಕ್ಕಿರೋದು ನಿನಗೆ ಆಶೀರ್ವಾದ. ಶಾಪ ಬಂದು ಭೂಮಿನ ನಾಶ ಮಾಡಾಯ್ತು. ಬಟ್ ಪಾರಿವಾಳ ಬರುವಾಗ ಅದರ ಬಾಯಲ್ಲಿ ಎಣ್ಣೆ ಮರದ ಹೊಸ ಚಿಗುರು. ಸೋತ್ರ 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 ಸೋತ್ರ. ಆಮೇಲೆ ಪಾರಿವಾಳ ಎಣ್ಣೆಯ ಚಿಗುರಿನೊಂದಿಗೆ ಬರುವುದರ ಮೂಲಕ ಭೂಮಿಯ ಅನೇಕ ಆಶೀರ್ವಾದ, ಭೂಮಿಯು ಅನೇಕ ಆಶೀರ್ವಾದಗಳಿಗೆ ಸಿದ್ಧತೆ ಆಯಿತು. Many blessings. The earth is prepared to receive the blessings, the many blessings. ಅನೇಕ ಆಶೀರ್ವಾದಗಳನ್ನು ಪಡೆಯೋದಕ್ಕೆ ಭೂಮಿ ಈಗ ರೆಡಿ ಆಗ್ತಾ ಇದೆ. ಅಂದರೆ ಶಾಪ ನೀಗಿದ ಮೇಲೆ ಅಲ್ಲಿ ನೀವೊಂದು ಕಾಣ್ತೀರ, ಈ ಕಾಮನ ಬಿಲ್ಲು, ದ ರೈನ್ಬೋ, ಕಾಮನ ಬಿಲ್ಲಿನ ಮೂಲಕ ದೇವರು ಒಂದು ಒಡಂಬಡಿಕೆಯನ್ನು ನೋಹನ ಸಂಗಡ ಮಾಡ್ತಾನೆ. ಆಮೇಲೆ ಒಡಂಬಡಿಕೆ ಏನಾಗಿತ್ತು? ಇನ್ನು ನಾನು ಈ ಭೂಮಿಯನ್ನು ಜಲದಿಂದ ನಾಶ ಮಾಡೋದಿಲ್ಲ. ಆಮೇಲೆ God is making a covenant with our people. ನಮ್ಮ ಜನರೊಟ್ಟಿಗೆ ದೇವರು ಒಂದು ಒಡಂಬಡಿಕೆ ಮಾಡ್ಕೊಳ್ತಾ ಇದೆ. ಏನು ಗೊತ್ತಾ ಅದು ಒಡಂಬಡಿಕೆ? ಆಮೇಲೆ ಇನ್ನು ಶಾಪ ನಿನ್ನಲ್ಲಿ ಇರಲ್ಲ, ನಿನ್ನ ಕುಟುಂಬದಲ್ಲಿ ಇರಲ್ಲ, ನಿನ್ನ ಮನೆಯಲ್ಲಿ ಇರಲ್ಲ, ನಿನ್ನ ಜೀವನದಲ್ಲಿ ಇರಲ್ಲ, ನಿನ್ನ ತಲೆಮಾರು ಅದು ಕಾಣಲ್ಲ.
Hallelujah. I declare and I decree in the name of Jesus Christ, no more curse. Come on, somebody shout hallelujah. ಹಳೆಯದು ಮುಗೀತು. ಇವತ್ತು ದೇವರು ಕಾಮನ ಬಿಲ್ಲನ್ನು ನಮಗಾಗಿ ಓಪನ್ ಮಾಡ್ತಾ ಇದ್ದಾನೆ. ಈ ಭೂಮಿಯಿಂದ ಹೊಸ ದ್ರಾಕ್ಷಿಯ ತೋಟಗಳು ಹೊರಗಡೆ ಬರಕ್ಕೆ ಹೋಗುತ್ತೆ. ಅಂದ್ರೆ ಈ ವರ್ಷ 2025ರಲ್ಲಿ ನೀನು ನಂಬಿದ್ರು ನಂಬಲಿಲ್ಲ ಆದರೂ ನಿನ್ನ ಒಳಗಡೆ, ನಿನ್ನ ಕುಟುಂಬದ ಒಳಗಡೆ, ನಿನ್ನ ಜೀವನದಲ್ಲಿ, ನಿನ್ನ ಆಫೀಸ್ನಲ್ಲಿ, ನಿನ್ನ ಕಾಲೇಜಿನಲ್ಲಿ, ನೀನು ಹೋಗುವ ಸ್ಥಳಗಳಲ್ಲಿ ಹೊಸ ದ್ರಾಕ್ಷಿಯ ತೋಟಗಳು ಚಿಗುರೊಡೆಯುತ್ತೆ, ಚಿಗುರೊಡೆಯುತ್ತೆ. ನಿಮಗೆ ಗೊತ್ತಾ, ಈ ಭೂಮಿಯನ್ನ ಫಸ್ಟ್ ವ್ಯವಸಾಯ ಮಾಡಿದ್ರು ನೋಹ. ಅವನ ಫಸ್ಟ್ ವ್ಯವಸಾಯ ಏನಾಗಿತ್ತು ಹೇಳ್ರಿ? ಸೋತ್ರ ಕಸ್ ಮುಗೀತು. ದ ನ್ಯೂ ವೈನ್ ವಿನಿಯಾರ್ಡ್ ಆರಂಭ ಮಾಡ್ದ ಅವನು. ಅದು ಹೇಳುವಾಗ ನನ್ನ ಶರೀರ ಅಲ್ಲ ಬಹಳ ರೋಮಾಂಚನಗೊಳ್ತಾ ಇದೆ. ಅದರ ಅರ್ಥ ಶಾಪ ಮುಗಿದ್ರೆ ಆಶೀರ್ವಾದ ಸ್ಟಾರ್ಟ್ ಆಯ್ತು ಅಂತ. ಪ್ರಾಸ್ಪರಿಟಿ. ಸೋತ್ರ ಸೋತ್ರ ಸೋತ್ರ. ಆಮೇಲೆ ಪರಿಶುದ್ಧಾತ್ಮ ನನಗೆ ಹೇಳಿದ್ನು, 2025ರಲ್ಲಿ ಮೊದಲು ನಾನು ನನ್ನ ಜನರ ಮೇಲೆ ಎಣ್ಣೆ ಕಳಿಸ್ತೇನೆ. ಆ ಎಣ್ಣೆ ಒಬ್ಬನ ಮೇಲೆ ಬೀಳ್ತಿದ್ದ ಹಾಗಲೇ ದ ಹಾನರ್ ವಿಲ್ ಕಮ್. ಅವನ ಕೊಂಬು ಎತ್ತಲ್ಪಡುತ್ತದೆ. ಕೊಂಬು 2 ಕಾರ್ಯ ತೋರಿಸ್ತೇ, ಒಂದು ಹಾನರ್ ಬರುತ್ತೆ, 2 ಶಕ್ತಿ ಬರುತ್ತೆ. ಆಮೇಲೆ ನಂತರ ದ್ರಾಕ್ಷ ತೋಟದ ಮೂಲಕ ನನ್ನ ಆಶೀರ್ವಾದವನ್ನು ನಾನು ಕಳಿಸ್ತೀನಿ. ಆಮೇಲೆ ದ್ರಾಕ್ಷ ತೋಟದ ಮೂಲಕ ನನ್ನ ಆಶೀರ್ವಾದವನ್ನು ಕಳಿಸ್ತೀನಿ. ನೋಡ್ರಿ, ನೋಹ ಆದಿಕಾಂಡ ಪುಸ್ತಕ 9:20, Genesis 9:20, ಆದಿಕಾಂಡ 9:20. ನೋಹನು ವ್ಯವಸಾಯಗಾರನಾಗಿದ್ದನು. ಅವನೇ ದ್ರಾಕ್ಷ ತೋಟವನ್ನು ಪ್ರಾರಂಭಿಸಿದನು. ಅವನ ಆರಂಭದಲ್ಲಿ ಪ್ರಾರಂಭಿಸಿದ ಯಾವುದು? ಕರ್ಸ್ ಎಂಡ್ ಆಗಿದೆ. ಪ್ರಾಸ್ಪರಿಟಿ, ಬ್ಲೆಸ್ಸಿಂಗ್, ಅಬಂಡೆನ್ಸ್ ಇದೆಲ್ಲ ಆರಂಭವಾಗಿದೆ ಏನು? ದ್ರಾಕ್ಷ ತೋಟದ ಮೂಲಕ. ಅರ್ಥ ಆದವ್ರು ಮಾತ್ರ ಆಮೇಲೆ ಹೇಳ್ರಿ. ಆಮೇಲೆ ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳಿದೆ, ದೇವರು ಈ ವರ್ಷ 2025ರಲ್ಲಿ ಮೊದಲು ಎಣ್ಣೆ ಅಭಿಷೇಕ ಮಾಡ್ತಾನೆ. ಅಲ್ಲಿಂದ ನಿನ್ನ ಕೊಂಬು ಎತ್ತಲ್ಪಡುತ್ತೆ. ನೀನು ಅರಿಯದೇ ಇರುವ ಮಂಡಳದಲ್ಲಿ ನಿನಗೆ ಮಾನ್ಯತೆಗಳು ಬರುತ್ತೆ. ಆಮೇಲೆ ದ ಹಾನರ್ ವಿಲ್ ಕಮ್. ನಂಬರ್ 2, ನಿನಗೆ ವಿರುದ್ಧವಾಗಿರುವ ಶತ್ರುಗಳನ್ನು ಕಾಡು ಕೋಣದ ಕೊಂಬಿನ ಹಾಗೆ ಅವುಗಳನ್ನು ನೀನು ತಿವಿದು ಇರಿಸಿ ನೂಕ್ಬಿಡ್ತೀಯ ಅದನ್ನ. ಆಮೇಲೆ ಅದಾದ ಮೇಲೆ ದೇವರು ನಿನ್ನನ್ನು ಆಶೀರ್ವಾದ ಮಾಡೋದು ದ್ರಾಕ್ಷಿಯ ತೋಟದ ಮೂಲಕ. ಆಮೇಲೆ ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಈ ವರ್ಷ ಅದು ನಡೀಲಿಕ್ಕೆ ಹೋಗುತ್ತೆ. ಆದರೆ ನಮ್ಮಲ್ಲಿ ಕೆಲವರು, ದೇವರಾತ್ಮನ ಹೇಳಿದನು, ಕೆಲವರು ಅಂದರೆ ಹಳೆ ವಿಶ್ವಾಸಿಗಳಲ್ಲಿ ಕೆಲವರು ಅವ್ರು ಹೇಳ್ತಾರೆ, ಇದೇ ಸಾಕು ನಮಗೆ, ನಮ್ದು ಹಳೆಯ ಅನುಭವನೇ ಚೆನ್ನಾಗಿತ್ತಪ್ಪ, ಆವಾಗಲೇ ಬ್ಯೂಟಿಫುಲ್ ಆಗಿತ್ತಪ್ಪ ಅಂತ. ಲೂಕನ ಬರೆದ ಸುವಾರ್ತೆ ಶ್ರದ್ಧೆ ಕೊಟ್ಟು ಹೋದ್ರಿ. St. Luke chapter 5 verse 37 to 39. ಲೂಕನ ಸುವಾರ್ತೆ 5:37-39. ಮತ್ತು ಹಳೆ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷಾರಸವನ್ನು ಯಾರು ಹಾಕಿಡುವುದಿಲ್ಲ. ಹಳೆ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷಾರಸವನ್ನ ಯಾರು ಹಾಕೋದಿಲ್ಲ.
ಹಳೆ ಮೈಂಡ್ ಸೆಟ್ ಅಲ್ಲಿ ಹೊಸ ಸ್ಪಿರಿಚುವಲ್ ರೆವಲೇಷನ್ ಯಾರು ಹಾಕೋದಿಲ್ಲ. ಆಮೇಲೆ ಲಿಸನ್ ಟು ಮಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ರೆ ಆ ಹೊಸ ದ್ರಾಕ್ಷಾರಸವು ಬುದ್ದಲಿಗಳನ್ನು ಒಡೆದು ತಾನು ಚೆಲ್ಲಿ ಹೋಗುವುದಲ್ಲದೆ ಬುದ್ದಲಿಗಳು ಕೆಟ್ಟು ಹೋಗುವವು. ಆಮೇನ್. 38ನೇ ವಾಕ್ಯ. ಆದರೆ ಹೊಸ ದ್ರಾಕ್ಷಾರಸವನ್ನು ಹೊಸ ಬುದ್ದಲಿಗಳಲ್ಲಿ ಹಾಕಿ ಇಡತಕ್ಕದ್ದು, ಹೊಸ ಬುದ್ದಲಿಯಲ್ಲಿ ಹಾಕಿಡತಕ್ಕದ್ದು. ಇದಲ್ಲದೆ 39ನೇ ವಾಕ್ಯ ಅಂಡರ್ಲೈನ್ ಮಾಡ್ಕೊಳ್ಳಿ. ಇದಲ್ಲದೆ ಹಳೆ ದ್ರಾಕ್ಷಾರಸವನ್ನು ಕುಡಿದವರು ಹೊಸದು ಬೇಕು ಅನ್ನೋದಿಲ್ಲ, ಹಳೆದೇ ಉತ್ತಮ ಅನ್ನುವರು. ಸೋತ್ರ ಸೋತ್ರ ಸೋತ್ರ. ನಮಗಿದೆಲ್ಲ ಏನು ಬೇಡ. ಈಗ ನಮಗೆ ಇದೆಲ್ಲ ನ್ಯೂ ಜನ್ರೇಷನ್, ಇದು ಹೊಸ ತಲೆಮಾರುಗಳು, ಅದೆಲ್ಲ ನಮಗೆ ಬೇಡ. ನಮ್ದು ಹಳೇದಪ್ಪ. ಬಂದ್ವಾ, 2 ಹಾಡು ಹೇಳಿದ್ವಾ, 2 ಪ್ರಾರ್ಥನೆ ಮಾಡಿದ್ರ, 3 ಹಲ್ಲೆಲೂಯಾ, 2 ಆಮೆನ್, 4 ಮಧ್ಯದಲ್ಲಿ ಸೂತ್ರದಲ್ಲಿ ಸ್ತೋತ್ರ, ಇದು ಸಾಕು. ಬಂದ ಪುಟ್ಟ ಓದ ಪುಟ್ಟ, ಇದು ಸಾಕು. ಹಳೇದು ನಮಗೆ ಇಷ್ಟು ಸಾಕು. ನ್ಯೂ ವೈನ್, ಹೊಸ ಅನುಭವ, ಸ್ಪಿರಿಚುವಲ್ ಮ್ಯಾನಿಫೆಸ್ಟೇಷನ್ ಆಫ್ ದ ಹೋಲಿ ಸ್ಪಿರಿಟ್, ಇದೆಲ್ಲ ನಮಗೆ ಬೇಡ, ನಮಗೆ ಹಳೇದೇ ಸಾಕಪ್ಪ. ಈ ವರ್ಷ ಪರಿಶುದ್ಧಾತ್ಮ ನನಗೆ ಹೇಳಿದನು, 2025ರಲ್ಲಿ ಹಳೇದು ಸಾಕು ಎನ್ನುವವರ ಮೇಲಲ್ಲ, ನನಗೆ ಹಳೇದು ಸಾಲದು, ಹೊಸ ಅನುಭವ. ಓ ಹೊಸ ಅನುಭವ. ಹಲ್ಲೆಲೂಯಾ. ಹೊಸ ಅನುಭವ ನನಗಾಗಬೇಕು. ಇದುವರೆಗೆ ನಾನು ಪ್ರೀಚ್ ಮಾಡಿದ್ದೇನೆ, ಪ್ರಸಂಗ ಮಾಡಿದ್ದೇನೆ, ಸೇವೆ ಮಾಡಿದ್ದೇನೆ, ಆದರೆ ಐ ಆಮ್ ನಾಟ್ ಹ್ಯಾಪಿ. ನನಗೆ ತೃಪ್ತಿ ಆಗಿಲ್ಲ. ಹಳೆ ದ್ರಾಕ್ಷಾರಸವನ್ನು ಕುಡಿದವರು ಹೊಸದು ಇಷ್ಟಪಡೋದಿಲ್ಲ. ಹಳೆ ರೀತಿ ಸಾಕು ನಮಗೆ ಹೊಸ ಜೀವಿತ ಬೇಡ. ಹಳೆ ರೀತಿಯ ಜೀವಿತ ಸಾಕು. The old lifestyle is enough for me. I don't want this. ನನಗೆ ನ್ಯೂ ಥಿಂಕಿಂಗ್ ನನಗೆ ಬೇಡ. ತೃಪ್ತಿಗೊಂಡಿರುವ ಒಂದು ಗುಂಪು, they are satisfied with what they are. But tonight I'm prophesying. ಇವತ್ತು ರಾತ್ರಿ ನಾನು ಪ್ರವದಿಸ್ತಾ ಇದ್ದೇನೆ, ಡೋಂಟ್ ಬಿ ಸ್ಯಾಟಿಸ್ಫೈಡ್. ನಿನ್ನೆ ಅನುಭವ ಅಲ್ಲ, ನಿನ್ನೆ ಮಾಡಿದ ಪ್ರಸಂಗದ ಅನುಭವ ಅಲ್ಲ, ನಿನ್ನೆ ಅನುಭವಿಸಿದ ಪರಿಶುದ್ಧಾತ್ಮನ ಅನುಭವ ಅಲ್ಲ. ಎವ್ರಿ ಡೇ ಫ್ರೆಶ್ನೆಸ್. ಓ ನ್ಯೂ wine, new oil. Come on somebody, shout hallelujah. I need more. I need more. ಅಂತವರು ಯಾರಾದ್ರೂ ಇದರ ಒಳಗಡೆ ಇದ್ರೆ get ready, get ready, get ready. Something is going to happen. ಈ ವರ್ಷ ನೀವು ಕಾಣತಕ್ಕಂತೆ the manifestation of the Holy Spirit ನಿಮ್ಮ ಮನೆಗಳಲ್ಲಿ, ನಿಮ್ಮ ಕುಟುಂಬಗಳಲ್ಲಿ ಅದು ಕಾಣಲಿಕ್ಕೆ ಹೋಗ್ತೀರಾ? ಎರಡು 2025ರಲ್ಲಿ ನನಗೆ ಹಳೆಯ ರೀತಿ ಸಾಲದು ಕರ್ತನೆ. ನನಗೆ ಹೊಸ ಅನುಭವದಲ್ಲಿ ನಾಳೆ ತುಂಬ ಕಂಡಿದ್ದೀನಿ. ಹಳೇದು ನನಗೆ ಅನುಭವ ಇದೆ, ಬಟ್ ನನಗದು ಸಾಲದು. ಹೊಸ ಅನುಭವದ ದ್ರಾಕ್ಷಾರಸ ಬೇಕು. ದಟ್ ನ್ಯೂ ವೈನ್ ಐ ನೀಡೆಡ್. I enjoyed with the old wine, but tonight I pray, Lord, I need a new wine experience. Come on, somebody speak out. ಯಾರಾದರೂ ಮಾತಾಡ್ರಿ. ನನಗೆ ಹೊಸ ದ್ರಾಕ್ಷಾರಸದ ಅನುಭವ ನನಗಾಗಬೇಕು. ಹಂಗೆ ಕೇಳುವವರು ಯಾರಾದರೂ ಇದ್ರೆ
ಅವರಿಗಿರುವಂಥ ಆಲೋಚನೆ ಇದು. ಆಮೇಲೆ 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 ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ನೀವು ನನ್ನ ಜೊತೆ ಇದ್ದೀರಾ? ಹೊಸ ದ್ರಾಕ್ಷಾರಸದ ಅನುಭವ ನನಗೆ ಬೇಕು ಎನ್ನುವರು ಮಾತ್ರ ಮತ್ತೊಂದು ಸಾರಿ ಪರಿಶುದ್ಧಾತ್ಮನ ಕೇಳತಕ್ಕಂತೆ ಕೂಗಿ ಹೇಳ್ರಿ, ಎಸಪ್ಪ. ಆ ಪರಿಶುದ್ಧಾತ್ಮನ ಆ ಮ್ಯಾನಿಫೆಸ್ಟೇಷನ್ ಆಫ್ ದ ಹೋಲಿ ಸ್ಪಿರಿಟ್, ಆ ಬಾಹ್ಯ ಪ್ರಕಟಣೆಗಳು, ಕಣ್ಣಿಗೆ ಕಾಣತಕ್ಕಂಥ ಪ್ರಕಟಣೆಗಳು, ಯೇಸುವೇ ಆ ದ್ರಾಕ್ಷಾರಸದ ಅನುಭವ ನನ್ನ ಮೇಲೆ ಇಳಿದು ಬರಲಿ, ಇಳಿದು ಬರಲಿ. ಆಮೇಲೆ with one condition, with one condition, you must change the old wine skin. Until you change the old wine skin, ನೀನು ಹಳೆ ಬುದ್ದಲಿಯನ್ನು ಇಟ್ಕೊಂಡು ಹೊಸ ದ್ರಾಕ್ಷಾರಸವನ್ನು ಕೇಳಂಗಿಲ್ಲ. ಹೊಸದು ಬೇಕು ಅಂತ ಹೇಳೋರು ಯಾರಾದರೂ ಇದ್ರೆ ಅಂಥವ್ರು ಮಾತ್ರ ಆಮೇಲೆ ಹೇಳ್ರಿ, ಹಲ್ಲೆಲೂಯಾ. ಸಮ್ಟೈಮ್ಸ್ ನಿನ್ನ ಹೋಲ್ ಸಿಸ್ಟಮ್ಮೇ ದೇವ್ರು ಚೇಂಜ್ ಮಾಡ್ಬೋದು. ಯು ಮಸ್ಟ್ ಬಿ ವಿಲ್ಲಿಂಗ್ ಟು ಚೇಂಜ್ ಯುವರ್ ಸೆಲ್ಫ್. ಇಲ್ಲ 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 ಇಲ್ಲ, ನಮ್ಮ ತಾತನ ಕಾಲದಿಂದ ನಾವು ಅದನ್ನೇ ಮಾಡ್ಕೊಂಬಂದಿದ್ದೀವಿ, ನಾನು ಬದಲಾವಣೆ ಆಗಲ್ಲಪ್ಪ. ನೋ, ಅಂಥವ್ರಿಗಿರೋ ಮೆಸೇಜ್ ಅಲ್ಲ ಇದು. ಸಮ್ಟೈಮ್ಸ್ ಗಾಡ್ ವಿಲ್ ಬ್ರೇಕ್ ಯು. ದೇವರು ಹೇಳ್ತಾರೆ, ನಿನ್ನೆ ಪೂರ್ಣವಾಗಿ ನಾನು ಬ್ರೇಕ್ ಮಾಡ್ತೀನಿ. ಕಾರಣ ದೇವರು ಹೇಳ್ತಾರೆ, ಹಳೆ ಮೆಂಟಾಲಿಟಿ, ಹಳೆ ಥಿಂಕಿಂಗ್ ಲೆವೆಲ್, ಅದರಿಂದ ನೀನು ಅಪ್ಗ್ರೇಡ್ ವರ್ಷನ್ಗೆ. ಈ ಮೊಬೈಲ್ ಬಂದಾಗ, ಮೊದಲು ಬಂದಾಗ GSM, ಆಮೇಲೆ CDMA ಸಿಸ್ಟಮ್ ಬಂತು. ಸೋತ್ರ ಸೋತ್ರ ಎಲ್ಲ ಮುಗಿಬಿದ್ದು ಇಸ್ಕೊಂಡ್ರು. ಏನು ಗೊತ್ತಾ, 2-4 ಲಾಕ್ ಮಾಡಿದ್ರು. ಅದನ್ನು ಬೇರೆ ಸಿಮ್ ಕಾರ್ಡ್ ಹಾಕಂಗೇ ಇಲ್ಲ ಅದರಲ್ಲಿ. ಕೆಲವರು ಹಳೇ ವಿಶ್ವಾಸಿಗಳು ಹಂಗೆ CDMA ಸಿಸ್ಟಮಲ್ಲೇ ಇದ್ದೀರಾ. ಈ ಸೋತ್ರ ಹೇಳ್ತಾ ಇಲ್ದ. ಈಗ ನನಗೆ ಚಾಯ್ಸ್ ಇದೆ, ಬಟ್ ನಾನು ಇನ್ನೂ ಚೇಂಜ್ ಆಗಲ್ಲ. ನಾನು CDMA ಸಿಸ್ಟಮ್ ಆಗಿರೋದ್ರಿಂದ ಅದನ್ನೇನು ಹೇಳ್ತಾರೆ, ಪೋರ್ಟ್ ಮಾಡೋದ, ಪೋರ್ಟ್ ಮಾಡೋಕ್ಕೂ ಆಗಲ್ಲ. ಐ ಆಮ್ ಲಾಕ್ಡ್ ವಿತ್ CDMA ಸಿಸ್ಟಮ್. ಆಮೇಲೆ GSM ಅಲ್ಲಿ ಇವಾಗ ಎಷ್ಟು ಕಂಪನಿಗಳು ಬಂದಿದೆ. ಸೋತ್ರ ಏನೇನು ಕಂಪನಿ ಇದೆ? ವೋಡಾಫೋನ್ ಇದೆ, ಏರ್ಟೆಲ್ ಇದೆ, ಜಿಯೋ ಇದೆ, BSNL ಇದೆ. CDM ಸಿಸ್ಟಮ್ ಎಲ್ಲ ಇದ್ದೀವಿ ನಾವು ಇನ್ನ. ನಾನು ಸಾಧು, ಸನ್ಯಾಸಿ, ಬಾಲ, ದೀನ, ಬಡವ, ಅಯ್ಯೋ ನಮಗಿದೆಲ್ಲ ಸಾಕಪ್ಪ, ಯಾರು ಹೆಂಗಾದರೂ ಹೋಗಲಿ, ದೇವರೇ ನಾನು ದೇವರು, ನಾನು ನನ್ನ ಕುಟುಂಬ ಯೆಹೋವನನ್ನೇ ಸೇವಿಸ್ತೀವಿ, ಯಾರಾದರೂ ಹೆಂಗಾದ್ರೂ ಹಾಳಾಗೋಗ್ರಿ. ನಿನ್ನ ಮೆಂಟಾಲಿಟಿ ಚೇಂಜ್ ಆಗಬೇಕು, ನಿನ್ನ ಮೆಂಟಾಲಿಟಿ ಚೇಂಜ್ ಆಗಬೇಕು. ಇವತ್ತು ರಾತ್ರಿ ಈ ಉಪವಾಸ ಪ್ರಾರ್ಥನೆಯಲ್ಲಿ ನಿನ್ನ ಮೈಂಡ್ ಸೆಟ್ ಚೇಂಜ್ ಆಗಬೇಕು, ನಿನ್ನ ಥಿಂಕಿಂಗ್ ಲೆವೆಲ್ ಚೇಂಜ್ ಆಗಬೇಕು. ಗಾಡ್ ವಾಂಟೆಡ್ ಟು ಎಕ್ಸ್ಪ್ಯಾಂಡ್ ಮಾಡಕ್ಕೆ ನಿನಗೆ ದೇವರು ಇಷ್ಟಪಡ್ತಾ ಇದ್ದಾರೆ. ನಿನಗೊಂದು ವಿಶಾಲತೆ ತರೋದಕ್ಕೆ. ಇದುವರೆಗೂ ಕಂಡ ಅನುಭವ ಅಲ್ಲ, ಇದುವರೆಗೂ ಕಂಡ ದರ್ಶನ ಅಲ್ಲ, ಇದುವರೆಗೂ ಮಾತನಾಡಿದ ಪ್ರವಚನ ಮಾತುಗಳಲ್ಲ, ಹೊಸದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬರ್ಲಿಕ್ಕಿರುವ ಕಾರ್ಯಗಳನ್ನ ಪರಿಶುದ್ಧಾತ್ಮ ನಿನಗೆ ಆಲೋಚನೆಯಾಗಿ ಕೊಡ್ತಾನೆ. ಶಿಶುಗಳ ಬಾಯಲ್ಲಿ ಅವನು ತನ್ನ ಬಲವಾದ ಮಾತನ್ನ ಇಡ್ತಾನೆ. ನಿನ್ ಬಾಯಲ್ಲಿ ಇಡಲ್ವಾ? Are you willing to receive the new wine? ಆಮೇಲೆ ನಿಮ್ಗೆ ಎಷ್ಟು ಜನಕ್ಕೆ ಸಂತೋಷ ಇದೆ? ಲೆಟ್ ಮಿ ಸ್ಟಾಪ್, ಇಲ್ಲಿಗೆ ನಿಲ್ಲಿಸ್ತೀನಿ. ಆಮೇಲೆ ಯೇಸುವಿನ ನಾಮದಲ್ಲಿ, ತಂದೆ, ಕುಮಾರ, ಪರಿಶುದ್ಧಾತ್ಮನ ನಾಮದಲ್ಲಿ ನಿನ್ನ ಜನರ ಮೇಲೆ ಹೊಸ ದ್ರಾಕ್ಷರಸ, ತಾಜಾ ಎಣ್ಣೆಯ ಅನುಭವ, ಇದು ಎರಡನ್ನ ರಿಲೀಸ್ ಮಾಡ್ತೇನೆ. ಹೋಗುವ ಮಾರ್ಗದಲ್ಲೆಲ್ಲ ದೈವಾಶೀರ್ವಾದ ಕಾಣಲಿ, ದೈವ ಸಾನ್ನಿಧ್ಯನ ಕಾಣಲಿ,
ಸಮೃದ್ಧಿ ಕಾಣಲಿ. ನೋ ಮೋರ್ ಕರ್ಸ್, ಬ್ಲೆಸ್ಸಿಂಗ್ ಫಾಲೋ ಮಾಡಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್, ಆಮೆನ್.